ಪುರಸಭೆ ಚುನಾವಣೆ ರಂಗೇರುತ್ತಿದೆ. ಮತದಾರ ಪ್ರಭುವಿನ ಓಲೈಕೆಗೆ ಯಾರು ಪಾತ್ರರಾಗ್ತಾರೆ, ಯಾರು ಪರಾಜಿತರಾಗ್ತಾರೆ ಅನ್ನೋ ಸಮಯ ಸಮೀಪಿಸುತ್ತಿದೆ. ಬಿಜೆಪಿ, ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ತಮ್ಮ ವಾರ್ಡ್ ಮತದಾರರ ಓಲೈಕೆಗೆ ನಾನಾ ರೀತಿಯ ಕಸರತ್ತು ನಡೆಸುತ್ತಿದ್ದಾರೆ. ಪುರಸಭೆ ಚುನಾವಣಾ ಅಖಾಡದಲ್ಲಿ 23 ವಾರ್ಡ್ಗಳ ಪೈಕಿ ಬಿಜೆಪಿ ತನ್ನ 23 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರೆ ಡಾಕ್ಟರ್ ಸಿ.ಬಿ. ಕುಲಗೋಡ್ ಅವರ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗಿ 22ರಲ್ಲಿ ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಆಯ್ಕೆಯಾಗಿದೆ. ಉಳಿದ 22 ಸ್ಥಾನಗಳಿಗೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಪಕ್ಷೇತರರ ನಡುವಿನ ಜಟಾಪಟಿ ವೋಟ್ ವಾರ್ ಶುರುವಾಗಿದೆ. ಪ್ರಾರಂಭದಲ್ಲಿ 1 ವಿಕೆಟ್ ಅನ್ನು ಉರುಳಿಸಿರುವ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಆತ್ಮಬಲ ಹೆಚ್ಚುತ್ತಿದ್ದಂತೆ ಬಿಜೆಪಿಗರು ಹೇಳೋದೇನೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎ ಮತ್ತು ಬಿ ಟೀಮ್ ವರ್ಕ್ ಮಾಡುತ್ತಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಸಮಬಲವಿದ್ದು ವಾರ್ಡ್ನಲ್ಲಿ ಮಾಸ್ಟರ್ ಪ್ಲಾನ್ ಹಾಕಿರುವ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡದೆ ಸ್ವತಂತ್ರ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಡಾಕ್ಟರ್ ಸಿ.ಬಿ. ಕುಲಗೋಡ್ ಅವರ ಸಂಪರ್ಕದಲ್ಲಿರುವ ಪಕ್ಷೇತರರು ಭಾಗಶಃ ಕಾಂಗ್ರೆಸ್ ಪಕ್ಷವನ್ನು ಸೇರುವುದು ಖಚಿತ ಎಂದು ಗೋಚರವಾಗುತ್ತಿದೆ. ಬಿಜೆಪಿ ಪ್ರತಿಷ್ಠೆಯನ್ನು ಉಳಿಸುವ ನಿಟ್ಟಿನಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೇತಗೌಡರ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ನವರ ಕುತಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ. ಮತದಾರರು ಇದನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ಗುಡುಗುತ್ತಿದ್ದಾರೆ. ಮೊಗರ ಖೋಡ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅಂತ, ಮೊದಲು ಯಾವ ಮಟ್ಟಕ್ಕೆ ಈ ಜನರಿಗೆ ಕಪಿಮುಷ್ಟಿಯಲ್ಲಿ ಹಿಡಿದಿದ್ರು ಅಂದ್ರೆ, ಒಂದು ಟಿಸಿ ಸುತ್ತಾಗ ಒಂದು ಟ್ರಾನ್ಸ್ಫರ್ಮೇಟರ್ ತಗೋಬೇಕು ಅಂತ ಹೇಳಿದ್ರೆ 1 ತಿಂಗಳಗಟ್ಟಲೆ ಕಾಯಬೇಕಾಗಿತ್ತು. ಲೀಡರ್ ಮನೆಗೆ ಹೋಗಬೇಕಾಗಿತ್ತು. ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದ್ರೆ ಇವರ ಮನೆ ಬಾಗಿಲು ಕಾಯಬೇಕಾಗಿತ್ತು. ಇನ್ನು ಪ್ರಥಮ ಬಾರಿಗೆ ಕಣಕ್ಕಿಳಿದ ಜೆಡಿಎಸ್ ಎಲೆಮರೆ ಕಾಯಿಯಂತೆ ಮೌನವಾಗಿದೆ. ಪಕ್ಷೇತರರ ವಿಷಯಕ್ಕೆ ಬಂದರೆ ಕೆಲವರು ಅಬ್ಬರದ ಪ್ರಚಾರ ಮಾಡ್ತಾ ಇದ್ರೆ ಮತದಾರರ ಮನವೊಲಿಸಲು ನಾನಾ ರೀತಿಯ ಕಸರತ್ತು ನಡೆಸುತ್ತಿದ್ದಾರೆ. ಇನ್ನು ಕೆಲವು ಪಕ್ಷೇತರರು ಸದ್ದಿಲ್ಲದೆ ಮತದಾರರ ಭೇಟಿಯಾಡುತ್ತಿದ್ರೆ ವಾರ್ಡ್ ನಂಬರ್ ಸಂಖ್ಯೆ 1ರಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ನಡೆಯುತ್ತಿದ್ದು ಪತ್ರಕರ್ತೆ ಒಬ್ಬರು ಕಣಕ್ಕಿಳಿದರೂ ಇವರಿಂದ ಅವರು ಆತ್ಮವಿಶ್ವಾಸ ಅಧಿಕವಾಗಿದೆ ಎಂಬ ಸಾರ್ವಜನಿಕ ಮಾಹಿತಿ ಕೇಳಿಬರುತ್ತಿದೆ. ಇನ್ನು ವಾರ್ಡ್ ಸಂಖ್ಯೆ 2ರಲ್ಲಿ ಬಿಜೆಪಿ ಮತ್ತು ಪಕ್ಷೇತರ ನಡುವೆ ಹಣಾಹಣಿ ನಡೆಯುತ್ತಿದೆ. ವಾರ್ಡ್ ಸಂಖ್ಯೆ 3ರಲ್ಲಿ ಸಹ ಬಿಜೆಪಿ ಹಾಗೂ ಕಾಂಗ್ರೆಸ್ನಲ್ಲಿ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ವಾರ್ಡ್ ನಂಬರ್ 4ರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಇಬ್ಬರು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ಲಂಬಾಣಿ ಸಮುದಾಯದ ಮತಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಬಿಜೆಪಿಗೆ ಗೆಲುವು ಖಚಿತ ಎನ್ನುವುದು ಒಂದು ಕಡೆ ಆದರೆ ಬಿಜೆಪಿ ಟಿಕೆಟ್ ವಂಚಿತ ಲಂಬಾಣಿ ತಂಡದ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದರೆ ಬಿರುಸಿನ ಸ್ಪರ್ಧೆ ಏರ್ಪಡುತ್ತದೆ. ಗೆಲ್ಲುವ ಅಭ್ಯರ್ಥಿ 3ರಿಂದ 4 ಮತಗಳ ಅಂತರವನ್ನು ಮಾತ್ರ ಸಾಧಿಸಬಹುದಾಗಿದೆ. ವಾರ್ಡ್ ಸಂಖ್ಯೆ 5ರಲ್ಲಿ ಪಕ್ಷೇತರ ಕಡೆಗೆ ಒಲವು ತೋರಿಸುತ್ತಿರುವುದು ಕಂಡುಬಂದರೆ ಪಕ್ಷೇತರ ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ನಡೆಯುವ ಸ್ಪರ್ಧೆ ಇದೆ. ಇನ್ನು ವಾರ್ಡ್ ಸಂಖ್ಯೆ 6ರಲ್ಲಿ ಇಲ್ಲಿಯೂ ಸಹ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಜಟಾಪಟಿ ಹಗ್ಗಜಗ್ಗಾಟ ನಡೆಯುತ್ತಿದೆ. ವಾರ್ಡ್ ಸಂಖ್ಯೆ 7ರಲ್ಲಿ ರಾವ್ ಸಾಬ್ ಅಣ್ಣಪ್ಪ ಗೌಲತ್ತಿನವರು ಗೆಲುವು ಸಾಧಿಸುವುದು ಖಚಿತವಾಗಿದೆ. ಇನ್ನು ವಾರ್ಡ್ ಸಂಖ್ಯೆ 8ರಲ್ಲಿ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ನಡುವೆ ಹಣಾಹಣಿ ನಡೆಯುವ ಸಾಧ್ಯತೆ ಕಂಡುಬರುತ್ತಿದೆ. ವಾರ್ಡ್ ಸಂಖ್ಯೆ 9ರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಏರ್ಪಟ್ಟಿದ್ದು ಜನ ಬಿಜೆಪಿಗೆ ಮಣೆ ಹಾಕ್ತಾರೋ ಕಾಂಗ್ರೆಸ್ ಜಯ ಅಂತಾರೋ ಅಂತ ಕಾಯ್ದು ನೋಡಬೇಕಿದೆ. ಸರ್, ಈಗ ಬರುವ ಪುರಸಭೆ ಚುನಾವಣೆಯಲ್ಲಿ ತಮ್ಮ ವತಿಯಿಂದ ಎಷ್ಟು ಜನ ಅಭ್ಯರ್ಥಿಗಳು? ನಮ್ಮ ಕಾಂಗ್ರೆಸ್ ವತಿಯಿಂದ 23 ನಿಲ್ಲಿಸಿದ್ರು, 4 ಮಂದಿ ನಾವು ಪಕ್ಷೇತರ ನಿಲ್ಲಿಸಿದ್ವಿ. ಅಂದ್ರೆ ನಮ್ಮ ತಂತ್ರಗಾರಿಕೆ ಉಪಯೋಗ ಮಾಡಿದ್ದೇವೆ. ಬಿಜೆಪಿ ಮತ್ತು ರೈತ ಸಂಘದ ಕೆಲವು ಮಂದಿ ಪಕ್ಷೇತರ ಏನು ಎದಾರ ಅವ್ರ ಕಡೆಯಿಂದ ತಗೋಸಲು ನಾವು ಪಕ್ಷೇತರ 4 ಮಾಡಿದ್ದೇವೆ ಸರ್. ಟೋಟಲ್ ನಾವು 17-18 ನಾವು ಅಗದಿ ಇದರಲ್ಲೇ ಗೆಲ್ಲಿದ್ದೀವಿ ಸರ್. ಈ ಪಕ್ಷೇತರ ಯಾಕೆ ಆದ್ರಿ ಅಲ್ಲಿ ಕಾಂಗ್ರೆಸ್ ಪಕ್ಷೇತರ ಆದ್ರಂದ್ರೆ ಅವ್ರು ಏನಾಗೈತೆ ಅಂದ್ರೆ ಬಿಜೆಪಿ ಅವ್ರ ಹಾಕ್ಯಾರ ಹಾಕುವುದ್ರಿಂದ ನಮ್ ಕೆಲವು ಓಟ್ ತಕೋಬೇಕಾಗೈತೆ ಬಿಜೆಪಿ ಮತ್ತು ರೈತ ಸಂಘದಿಂದ. ಏನು ಆ ಪಕ್ಷೇತರ ಮತ್ತು ಇದರಿಂದ ಓಟ್ ತಕ್ಕೋ ಸಲುವಾಗಿ ನಾವು ಪಕ್ಷೇತರ ಹಾಕಿದ್ವಿ. ವಾರ್ಡ್ ಸಂಖ್ಯೆ 10ರಲ್ಲೂ ಸಹ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಬಿರುಸಿನ ಸ್ಪರ್ಧೆ ಏರ್ಪಟ್ಟಿದೆ. ವಾರ್ಡ್ ಸಂಖ್ಯೆ 11ರಲ್ಲಿ ಕಾಂಗ್ರೆಸ್ಗೆ ಗ್ರೀನ್ ಸಿಗ್ನಲ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ವಾರ್ಡ್ ಸಂಖ್ಯೆ 12ರಲ್ಲಿ ಗೊಂದಲ ಗೂಡಾಗಿದ್ದು 3 ಪಕ್ಷೇತರರು ಹಾಗೂ ಕಾಂಗ್ರೆಸ್ ಬಿಜೆಪಿ ಸೇರಿ ಒಟ್ಟು 5 ಅಭ್ಯರ್ಥಿಗಳ ನಡುವೆ ಹಣಾಹಣಿ ನಡೆಯುತ್ತಿದೆ. ಇನ್ನು ವಾರ್ಡ್ ಸಂಖ್ಯೆ 13ರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸ್ಪರ್ಧೆ ಏರ್ಪಡುವ ಸಾಧ್ಯತೆ ಇದ್ದು ಅಧಿಕವಾಗಿದ್ದು
ಬಿಜೆಪಿ ಮುನ್ನಡೆ ಸಾಧಿಸುವ ಸೂಚನೆಗಳು ಅಧಿಕವಾಗಿದೆ. ಇನ್ನು ವಾರ್ಡ್ ಸಂಖ್ಯೆ 14ರಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸ್ಪರ್ಧೆ ಏರ್ಪಟ್ಟಿದ್ದು, ಇಲ್ಲಿಯೂ ಕೂಡ ಬಿಜೆಪಿ ಗೆಲುವು ಸಾಧಿಸಬಹುದು ಎಂಬ ನಿರೀಕ್ಷೆ ಇದೆ. ವಾರ್ಡ್ ಸಂಖ್ಯೆ 15ರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸ್ಪರ್ಧೆ ಏರ್ಪಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸುವ ಸಾಧ್ಯತೆಗಳು ಕಂಡುಬರುತ್ತಿದೆ. ವಾರ್ಡ್ ಸಂಖ್ಯೆ 16ರಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ 4 ಜನ ಪಕ್ಷೇತರರು ಭಾಗಶಃ ಬಿಜೆಪಿಯವರೇ ಆಗಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಇದರ ಲಾಭ ಪಡೆಯುತ್ತಿದ್ದಾರೆ. ಬಾಂಧವರಿಗೆ ಮನವಿ ಮಾಡಿ ಇಷ್ಟಪಡ್ತೀನಿ ಅಂದ್ರೆ ಇದು ಬಿಜೆಪಿಗೆ ಬೆಂಬಲ ಕೊಡ್ರಿ, ಬಿಜೆಪಿಗೆ ಓಟ್ ಕೊಡ್ರಿ. ಎಲ್ಲ ಮುಗಲ್ಕೋಡ ವಾಸವಾದಿಗಳು ಎಲ್ಲ ಬಿಜೆಪಿಗೆ ಓಟ್ ಕೊಡ್ರಿ. ನಮ್ಮ ಶಾಸಕರು ಬೆಸ್ಟ್ ಮನುಷ್ಯ ಇದ್ದಾರೆ, ಬೆಸ್ಟ್ ಶಾಸಕರಿದ್ದಾರೆ. ಅವರು ಬೇಕಾದ ನಾವು ಕುರ್ಚಿ ಮುಸ್ಲಿಮ್ ಇದ್ದಾರೋ ನಮ್ಮ ಹೊರಗೆ ಎಷ್ಟು ಕೆಲಸ ಮಾಡಿದ್ರೆ ಅಂದ್ರೆ ಅದಕ್ಕೆ ನಮ್ಮ ಡಿಟೇಲ್ ಹೇಳಕ್ ಸಾಧ್ಯ ಇಲ್ಲ. ನೀವು ಬಂದು ನಮ್ಮ ಕುರ್ಚಿ ನೋಡ್ರಿ, ನಮ್ಮ ದರ್ಗಾದ ಮಸೀದಿಗಳು, ರಸ್ತೆಗಳು ಎಲ್ಲ ಹಿಂಗೆ ಅಷ್ಟು ಬೆಸ್ಟ್ ಶಾಸಕಿದ್ದಾರೆ. ಇಲ್ಲೇ ಮುಸ್ಲಿಮ್ ಅಂತ ನಾವು ರಿಕ್ವೆಸ್ಟ್ ಮಾಡೋದು ಆದರೆ ಇಲ್ಲೇ ನೀವು ಬಿಜೆಪಿಗೆ ಓಟ್ ಕೊಡ್ರಿ. ಆದರೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ವರ್ಚಸ್ ದಟ್ಟವಾಗಿದೆ. ವಾರ್ಡ್ ಸಂಖ್ಯೆ 17ರಲ್ಲಿ ಬಿಜೆಪಿ ಹಾಗೂ ಪಕ್ಷೇತರ ನಡುವೆ ಹಣಾಹಣಿ ನಡೆಯುತ್ತಿದೆ. ವಾರ್ಡ್ ಸಂಖ್ಯೆ 18ರಲ್ಲಿ ಸಹ ಬಿಜೆಪಿ ಹಾಗೂ ಕಾಂಗ್ರೆಸ್ ಗೆಲುವಿಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ. ವಾರ್ಡ್ ಸಂಖ್ಯೆ 19ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲದಿರೋದ್ರಿಂದ ಬಿಜೆಪಿ ಹಾಗೂ ಪಕ್ಷೇತರ ನಡುವೆ ನೇರ ಹಣಾಹಣಿ ನಡೆಯುತ್ತಿದೆ. ವಾರ್ಡ್ ಸಂಖ್ಯೆ 20ರಲ್ಲಿ ಕುರಾಡೆ ಬ್ರದರ್ಸ್ ನಡುವೆ ಜಂಗಿ ಕುಸ್ತಿ ಶುರುವಾಗಿದ್ದು, ಮಾಲಾಧಾರಿಗಳಾದ ಪದ್ಮನಾಭಸ್ವಾಮಿ ಕುರಾಡೆ, ವಿಜಯಲಕ್ಷ್ಮಿ ಒಲಿತಾಳ ಎಂದು ಕಾಯ್ದು ನೋಡಬೇಕಿದೆ. ಪುರಸಭೆ ಉಪಾಧ್ಯಕ್ಷ ಮಹಾವೀರ್ ಕುರಾಡೆ ಕೈವಶ ಆಗ್ತಾಳ ಅಂತ ಕಾಯ್ದು ನೋಡಬೇಕಿದೆ. ಇನ್ನು ವಾರ್ಡ್ ಸಂಖ್ಯೆ 22ರಲ್ಲಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಅಂಜಲಿ ಸಂಜಯ್ ಕುಲಗೋಡ್ ಗೆಲುವು ಸಾಧಿಸಿದ್ದಾರೆ. ಇನ್ನು ವಾರ್ಡ್ ಸಂಖ್ಯೆ 23ರಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು, ಜಯ ಯಾರಿಗೆ ಎನ್ನುವುದನ್ನು ಕಾಯ್ದು ನೋಡಬೇಕಿದೆ. ಒಟ್ಟಾರೆ ಹೇಳೋದಾದರೆ ಕಾಂಗ್ರೆಸ್ನಿಂದ 10 ಸ್ಥಾನ, ಬಿಜೆಪಿಯಿಂದ 8 ಸ್ಥಾನ, ಪಕ್ಷೇತರರಿಂದ 5 ಸ್ಥಾನದಲ್ಲಿ ಜಯಗಳಿಸುವ ಸಾಧ್ಯತೆ ಕಂಡುಬರುತ್ತಿದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.